ದೇವ, ನನ್ನ ಬದುಕು ಪಥನ ತಿಳಿದರೂ ಕೂಡ ಮತ್ತೆ ನನಗೆ ಪುನರ್ಜನ್ಮವನ್ನು ಕೊಟ್ಟಿರುವೆ. ಅದು ಅಲ್ಲದೆ ಇವತ್ತು ನನ್ನ ಪತಿದೇವರಾದ ರವಿ ಊರಿನಿಂದ ಬರಲಿದ್ದಾರೆ. ಬೇಗನೆ ಬಂದು ನನ್ನ ಕಣ್ಮುಂದೆ ನಿಂತರೂ ಹಾಗೆ ಆಶೀರ್ವಾದ ಮಾಡುವ ಭಾರ ನೀನೇ. ಹಲೋ ಹಲೋ ಹಲೋ, ನಾನು ರವಿ ಮಾತಾಡ್ತಾ ಇದ್ದೀನಿ. ಹೇಳ್ರಿ. ಬೆಂಗಳೂರಿನಿಂದ ಈಗ ತಾನೇ ಬಂದೆ. ಹೌದಾ? ಟ್ರೇನ್ ತುಂಬಾ ಲೇಟ್ ಆಯ್ತು, ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನಾನು ಬೇಗನೆ ಬಂದು ಬಿಡುತ್ತೇನೆ ಚಿನ್ನ. ಹಾ ಹಾ ಬಂಗಾರ, ಇಡ್ಲಾ ಫೋನ್? ಇಡ್ರಿ. ಏನಿವರು ಫೋನ್ ನಲ್ಲಿ ಮುದ್ದು ಕೊಡ್ತಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅವ್ರು ಬಂದ್ರು ಅಂತ ಕಾಣುತ್ತೆ. ಹೋಗಿ ಈಗಲೇ ಬಾಗ್ಲ ತೆಗೆದ್ರೆ. ಭಾರತಿ, ಭಾರತಿ ಚೆನ್ನಾಗಿದೀಯಾ ಭಾರತಿ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವು? ಭಾರತಿ, ನಾನು ನಿನ್ನ ಪ್ರೀತಿಯ ಗಂಡ ಮಂಜು. ಭಾರತಿ, ಮಂಜು. ಭಾರತಿ, ಯಾಕೆ ಭಾರತಿ? ಚೆನ್ನಾಗಿದೆಯಾ ತಾನೆ? ಹಾ, ಅಂದ್ರೆ ನೀನು ಚೆನ್ನಾಗೇ ಇದೆ ಬಿಡು. ನೋಡು ಭಾರತಿ, ಈ ಎಲ್ಲರೂ ಸೇರಿ ಯುದ್ಧದಲ್ಲಿ ನಾನು ಸತ್ತೋದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು. ಅಂದ್ರೆ ನೀವು? ಭಾರತಿ, ನಾನು ಯುದ್ಧ ಮಾಡುವಾಗ ವೈರಿ ಪಡೆಗಳು ನಮ್ಮ ಪಡೆಯ ಮೇಲೆ ಬಾಂಬ್ ಎಸೆದು ಬಿಟ್ರು. ಆ ಬಾಂಬ್ ಎಸೆತದಲ್ಲಿ ನನ್ನ ತಲೆಗೆ ಜೋರಾಗಿ ಏಟು ಬಿದ್ದು ನಾನು ಪ್ರಜ್ಞೆ ತಪ್ಪಿಬಿಟ್ಟೆ. ಭಾರತಿ, ಸಾವಿರಾರು ಜನರು ಸೈನಿಕರಲ್ಲಿ ಈ ಮಂಜು ಕೂಡ ಸತ್ತು ಹೋದ ಅಂತ ತಿಳಿದುಕೊಂಡು ಬಿಟ್ಟು. ಯಾರು ಪುಣ್ಯಾತ್ಮರು ನನ್ನನ್ನು ಕರೆದುಕೊಂಡು ಹೋಗಿ, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಅಂತ ಎಲ್ಲ ಕೇಳಲಿಕ್ಕೆ ಶುರು ಮಾಡಿಬಿಟ್ಟು. ಆದ್ರೆ ನನಗೆ ಪ್ರಜ್ಞೆನೇ ಇರಲಿಲ್ಲ. ಭಾರತಿ, ಬಹುದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದ ಮೇಲೆ ನಿನ್ನನ್ನು ನೋಡಲು ಓಡೋಡಿ ಬಂದೆ. ಭಾರತಿ, ಓಡೋಡಿ ಬಂದೆ. ಆದ್ರೆ ಈ ಸಮಾಜ, ಸರಕಾರ, ಪತ್ರಿಕೆಗಳು ಎಲ್ಲರೂ ಸೇರಿ ನಾನು ಯುದ್ಧದಲ್ಲಿ ಸತ್ತಿದ್ದೇನೆ ಅಂತ ತೀರ್ಮಾನ ಮಾಡಿಬಿಟ್ಟು. ಭಾರತಿ, ನಾನು ಪ್ರಜ್ಞೆ ಬಂದ ಮೇಲೆ ನಿನ್ನನ್ನು ನೋಡಲು ಹಂಬಲಿಸಿ ಬಂದೆ. ಭಾರತಿ, ನೋಡು ಭಾರತಿ, ನಾನಿನ್ನು ಸತ್ತಿಲ್ಲ. ಏಕೆಂದ್ರೆ ನಾನು ಸತ್ತಿದ್ದರೆ ನಿನ್ನ ಕೊರಳಲ್ಲಿ ತಾಳಿ ಇರಲಿಲ್ಲ. ಭಾರತಿ, ನೀನು ತಿಳಿದುಕೊಂಡ ಹಾಗೆ ನಾನಿನ್ನು ಸತ್ತಿಲ್ಲ. ಭಾರತಿ, ಮಾತಾಡು. ಭಾರತಿ, ಮಾತಾಡು. ಯಾಕೆ ಮೌನವಾಗಿದ್ದೀಯಾ? ಭಾರತಿ, ನನ್ನ ಮೇಲೇನಾದರೂ ನಿನಗೆ ಕೋಪವೇ? ಪ್ರೇಮಿಗಳನ್ನು ಬೇರ್ಪಡಿಸಿ ನೂತನ ಜೋಡಿಯ ಸೇರಿಸುವೆ, ಬೊಂಬೆಯ ರೀತಿ ಆಡಿಸುವೆ. ಮಾವಿಗೆ ಬೇವಿನ ರುಚಿ ಬೆರೆಸಿ ನಾಲಿಗೆ ಅದನ್ನು ಅನುಭವಿಸಿ ಹೀರುವ ಹಾಗೆ ಮಾಡಿಸುವೆ. ಮಾನವನಾಗಿ ಹುಟ್ಟಿ ಬಂದರೆ ಕಷ್ಟದ ಅರ್ಥವೇ ನೀತಿವೆ. ಪ್ರೇಮಿಸುವುದೆಂದರೆ
ಎಂದರೆ ನಮ್ಮಯ ನೋವನ್ನು ನೀನರಿವೆ. This is love is God, but I say God is anything alone. ಭಾರತಿ, ಭಾರತಿ, ಪ್ರೀತಿಯಿಂದ ಗಂಡನನ್ನು ನೋಡಿಕೊಂಡುವ ಹೆಂಡತಿ ಇರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರದು. ಭಾರತಿ, ಮತ್ತೊಂದು ಮದುವೆ ಆಗಬಾರದು. ಹಾಗೆ ಗಂಡ ಬದುಕಿರುವಾಗ ಹೆಂಡತಿ ಇನ್ನೊಂದು ಮದುವೆ ಆಗಬಾರದು. ನೋಡು ಭಾರತಿ, ಭಾರತಿ, ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀನು ಮೌನವಾಗಿ ನಿಂತಿದ್ಯಲ್ಲ. ಮಾತಾಡು ಭಾರತಿ, ಮಾತಾಡು. ಮಂಜು, ನಾನೇನಂತ ಮಾತಾಡ್ಲಿ ಮಂಜು, ನಾನೇನಂತ ಮಾತಾಡ್ಲಿ? ಏಕೆ ಭಾರತಿ, ನನ್ನ ಮೇಲೆ ಏನಾದ್ರೂ ಮಂಜು, ಬೇಡ, ದಯವಿಟ್ಟು ನೀವು ನನ್ನನ್ನು ಮುಟ್ಟಬೇಡಿ, ದಯವಿಟ್ಟು ನೀವು ನನ್ನನ್ನು ಮುಟ್ಟಬೇಡಿ. ಭಾರತಿ, ಅಂದ ಮೇಲೆ ನಿನ್ನ ಮಾತಿನ ಅರ್ಥ ನಾನು ನಿನ್ನನ್ನು ಮುಟ್ಟಬಾರದೆ? ಭಾರತಿ, ಸಾವಿರಾರು ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನಾನು ನಿನ್ನನ್ನು ಮುಟ್ಟಬಾರದೆ? ನಾನು ನಿನ್ನನ್ನು ಮುಟ್ಟುವ ಹಕ್ಕಿಲ್ಲವೇ, ಅಥವಾ ನಾನು ನಿನ್ನ ಗಂಡನಲ್ಲವೇ? ಮಂಜು, ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ. ಇದು ಎಲ್ಲಿಯ ನ್ಯಾಯ? ಇದು ಯಾವುದು ನೀತಿ? ಇದು ಯಾವುದು ದ್ವೇಷ? ಇದು ಯಾವುದು ಪ್ರೀತಿ? ಭಾರತಿ, ಅಂದ್ರೆ ನಿನ್ನ ಮಾತಿನ ಅರ್ಥ? ಮಂಜು, ನೀವು ಯುದ್ಧದಲ್ಲಿ ಸತ್ತಿದ್ದೀರಂತ ತಿಳಿದುಕೊಂಡು ಜನರ ಕೂಗಾಡಿದ್ರು. ನೀವೇ ನನ್ನ ಪಾಲಿನ ದೇವರು ಅಂತ ತಿಳಿದುಕೊಂಡು ದೇಶ. ಆದ್ರೆ ಇವತ್ತು ಆ ದೇವರ ನನ್ನ ಇತಿಹಾಸವನ್ನೇ ಬದಲಾಯಿಸಿಬಿಟ್ಟ ಮಂಜು, ಇತಿಹಾಸವನ್ನೇ ಬದಲಾಯಿಸಿಬಿಟ್ಟ. ಭಾರತಿ, ಅದಕ್ಕಾದ್ರೂ ಏನಾಗಿದೆ ಭಾರತಿ? ನಾನು ಮತ್ತೆ ಮರಳಿ ಬಂದಿದ್ದೇನಲ್ಲ. ಭಾರತಿ, ಯಾಕೆ ಅಳುತ್ತಿರುವೆ? ಭಾರತಿ, ಯಾಕೆ ಅಳುತ್ತಿರುವೆ? ನೀವು ಯುದ್ಧದಲ್ಲಿ ಸತ್ತಿದ್ದೀರ ಅಂತ ತಿಳಿದುಕೊಂಡು ಕೆಲವು ದಿನಗಳ ಹಿಂದೆ ನಾನು ಮತ್ತೊಂದು ಮದುವೆ ಆಗಿಬಿಟ್ಟೆ ಮಂಜು. ಭಾರತಿ, ನೀನು ಮತ್ತೊಂದು ಭಾರತಿ, ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದೆ ಹಚ್ಚಿ ತುಟಿಯ ಮೇಲೆ ತುಟಿ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೀನೇ ಪ್ರೀತಿ ಮಾಡಿದ ನನ್ನ ನಲ್ಲನೆಂದು ಹೇಳಿ ಪ್ರೀತಿ ಮಾಡಿದ ಈ ನಿನ್ನ ನಲ್ಲನಿಗೆ ನೀನು ಹೇಳುವ ಮಾತು ಮತ್ತೊಂದು ಮದುವೆ. ಭಾರತಿ, ಹೂವಾಗಿ ಅರಳಿದ ಮೇಲೆ ಮಕರಂದ ಹೀರುವ ದುಂಬಿ ನೀವೇ ಎಂದು ಹೇಳಿ ನಿನ್ನ ಭಾವಚಿತ್ರವನ್ನು ನನ್ನ ಎದೆಯಲ್ಲಿಟ್ಟು ಪೂಜಿಸುವ ಈ ನಿನ್ನ ನಲ್ಲನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆ. ಭಾರತಿ, ವೀರ ಧೀರ ದೇಶ ಪ್ರೇಮಿ ಎಂದು ಹೊಗಳಿ ರಣರಂಗದಲ್ಲಿ ಯುದ್ಧಕ್ಕೆ ಕಳುಹಿಸಿ ಮರಳಿ ಬಂದ ಈ ನಿನ್ನ ಗಂಡನಿಗೆ ನೀ ಹೇಳುವ ಮಾತು ಮತ್ತೊಂದು ಮದುವೆಯಾಗಿದೆ. ಭಾರತಿ,
ಭಾರತಿ, ತುಂಬಾ ಸಂತೋಷ. ಮಂಜು, ನಾನೇನ್ ಮಾಡ್ಲಿ? ನೀವು ಯುದ್ಧದಲ್ಲಿ ಸತ್ತಿದ್ದೀರಿ ಅಂತ ತಿಳಿದುಕೊಂಡು ನಾನು ಮದುವೆ ಆದೆ ಅಷ್ಟೇ. ಭಾರತಿ, ಜನರು ಏನಂತ ಹೇಳ್ತಾ ಇದ್ರು? ಯುದ್ಧದಲ್ಲಿ ಮಂಜು ಸತ್ತೋದ ಅಂತ ಹೇಳ್ತಾ ಇದ್ರು. ಆದ್ರೆ ಭಾರತಿ, ನಾನು ಆವತ್ತು ಸೈಲಿಲ್ಲ. ಇವತ್ತು ಇಂದು ನಿನ್ನ ಮಾತು ಕೇಳಿ ನಾನು ನಿಜಕ್ಕೂ ಸತ್ತು. ಭಾರತಿ, ಇದು ನಿನ್ನ ತಪ್ಪಲ್ಲ. ಭಾರತಿ, ನಿನ್ನ ತಪ್ಪಲ್ಲ. ನಾನು ಅವತ್ತು ನನ್ನವರು, ನನ್ನ ಹಿತೈಷಿಗಳು ಅಂತ ತಿಳಿದು ನಿನ್ನ ಕೊರಳಿಗೆ ತಾಳಿ ಕಟ್ಟಿದನಲ್ಲ, ಅದು ನನ್ನ ತಪ್ಪು. ಭಾರತಿ, ಅದು ನನ್ನ ತಪ್ಪು. ನಿಮಗೆ ಕೋಪ ಬಂದ್ರೆ ನನ್ನ ಕತ್ತನ್ನು ಕತ್ತರಿಸಿ ಕೊಂದಾಗಬೇಡಿ. ಆದ್ರೆ ಚಿತ್ರಹಿಂಸೆ ನೀಡುವ ಮಾತುಗಳನ್ನು ಮಾತ್ರ ಮಾತನಾಡಬೇಡಿ. ನಿನ್ನನ್ನು ಕತ್ತು ಹಿಜುಕಿ ನಾನ್ಯಾವ ಪಾಪಕ್ಕೆ ಗುರಿಯಾಗಲಿ? ಭಾರತಿ, ನಾನ್ಯಾವ ಪಾಪಕ್ಕೆ ಗುರಿಯಾಗಲಿ? ನೋಡು ಭಾರತಿ, ನೀನಿನ್ನು ಸಂಸಾರ ಮಾಡಬೇಕಾದವಳು. ಅಷ್ಟೇ ಅಲ್ಲದೆ ವಿದ್ಯಾವಂತಿಯಾದ ನೀನು ಸಮಾಜ ಸುಧಾರಣೆ ಮಾಡಬೇಕಾದವಳು. ಭಾರತಿ, ನಿನ್ನನ್ನು ಕೊಲೆ ಮಾಡಿದರೆ ನನಗೆ ಪುಣ್ಯ ಸಿಗಲಾರದು. ಭಾರತಿ, ಪುಣ್ಯ ಸಿಗಲಾರದು. ನೋಡು ಭಾರತಿ, ನಿನ್ನ ಜೊತೆಗೆ ಸಂಸಾರ ಮಾಡಲಾರದ ಸನ್ಯಾಸಿ ನಾನು. ಅಷ್ಟೇ ಅಲ್ಲದೆ ಹೆಂಡತಿಯ ಪ್ರೀತಿಯನ್ನೇ ಅರಿಯದ ದೇಶಭ್ರಷ್ಟ. ಬೇಕಿದ್ರೆ ನೀನೇ ನನ್ನನ್ನ ಕೊಲೆ ಮಾಡಿಬಿಡು, ನಿನಗೆ ಸ್ವರ್ಗ ಸಿಗ್ತದ. ಯಾಕಂದ್ರೆ ನೀನು ಇಬ್ಬರ ಗಂಡಂದಿರ ಪ್ರೀತಿಯ ಹೆಂಡತಿ. ಭಾರತಿ, ಪ್ರೀತಿಯ ಹೆಂಡತಿ. ನೋಡಿ, ನಾನು ಮಾಡಿದ ತಪ್ಪಿಗಾಗಿ ನೀವೇನೇ ಶಿಕ್ಷೆ ಕೊಟ್ಟರು ಕೂಡ ಅನುಭವಿಸಲು ನಾನು ಸದಾ ಸಿದ್ಧರಿದ್ದೇನೆ. ನಿಮಗೆ ಮೋಸ ಮಾಡಬೇಕು, ನಿಮ್ಮನ್ನು ವಂಚಿಸಬೇಕು ಅಂತ ನಾನೇ ಕೆಲಸ ಮಾಡಿಲ್ಲ. ನನ್ನ ಹಣೆ ಬರಹದಲ್ಲಿ ಏನಾಗಬೇಕಾಗಿದೆಯೋ ಅದು ಇವತ್ತು ಆಗಿ ಹೋಗಿದೆ. ಅದಕ್ಕೆ ನೀವೇನೇ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸುತ್ತೇನೆ. ಭಾರತಿ, ನಿನಗೆ ನಾನೇಗೆ ಶಿಕ್ಷೆ ಕೊಡ್ಲಿ? ಭಾರತಿ, ನಾನೇಗೆ ಶಿಕ್ಷೆ ಕೊಡ್ಲಿ? ಹಾ, ನೋಡು ಭಾರತಿ, ನೀನು ಒಪ್ಪೋದಾದ್ರೆ ನನಗೊಂದು ಮಾತು ಕೊಡು. ಭಾರತಿ, ನನಗೊಂದು ಮಾತು ಕೊಡು. ಒಂದಕ್ಕೆ 100 ಮಾತು ಕೇಳಿ, ಬೇಕಾದ್ರೆ ನನ್ನ ಪ್ರಾಣವನ್ನು ಕೇಳಿ, ಸಂತೋಷವಾಗಿ ನಾನು ಕೊಡ್ತೀನಿ. ನಾನು ನಿನ್ನ ಪ್ರಾಣ ಕೇಳುವಷ್ಟು ಕಟುಕನಲ್ಲ ಭಾರತಿ, ಕಟುಕನಲ್ಲ. ನೋಡು ಭಾರತಿ, ನನ್ನ ಮಾತು ನಡೆಸಿಕೊಡ್ತೀನಂತ ವಚನ ಕೊಡು. ಭಾರತಿ, ವಚನ ಕೊಡು. ಆಯ್ತು, ನನ್ನ ಹೆತ್ತವ ರಾಣಿಯಾಗಿ ಮಾಡಿ ನಿಮ್ಮನ್ನ ಆತ ನಡೆಸ್ಕೊಡ್ತೀನಿ. ಭಾರತಿ, ಹಾಗಿದ್ರೆ ಹಿಂದಿನಿಂದ ನಾನು ನಿನಗೆ ನನಗೆ ಭಾರತಿ, ನಾನು ನಿನಗೆ ಮಗನಾಗಬೇಕು, ನೀನು ನನಗೆ ತಾಯಿಯಾಗಬೇಕು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ನಿಮಗೆ ತಾಯಿ ಆಗಬೇಕೆ? ಹೌದು ಭಾರತಿ, ಹೌದು, ಇದು ಅನಿವಾರ್ಯ. ನೋಡು ಭಾರತಿ, ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವ ಪುಣ್ಯನಂತೂ ನಾನು ಪಡೆದುಕೊಂಡು ಬರಲಿಲ್ಲ. ಆದರೆ ನಿನ್ನ ಮಗನಾಗಿ ನಿನ್ನ ಪಾದ ಸೇವೆ ಮಾಡುವ ಪುಣ್ಯನಾದ್ರೂ ಕಲ್ಪಿಸಿಕೊಡುತ್ತಾಯ ಅಂತ ಏನ್ ನೀವು ಮಾತಾಡ್ತಾ ಇರೋದು? ಶಿಶುವೆ ಜೋಗುಳ ಹಾಡುವುದು, ಇರುಳಲಿ ಸೂರ್ಯನು ತೋರುವನು, ಮಹಿಮನೆ ನೀನೊಲಿದಾಗ ಬಡವ ಪಲ್ಲಿದ ನಾಗುವನು, ಕುರುಡ ಎಲ್ಲವ ನೋಡುವನು, ಅವನಲ್ಲಿ ನೀನು ಒಲಿದಾಗ ನೆನೆದಿತು ಎಲ್ಲ ನಡೆದೆ ಹೋದರೆ ಕೇವಲ ನಿನಗೆ ಬೆಲೆಯಿಲ್ಲಿ.
ಕೇಳಿಯಲ್ಲಿ ಭಾರತಿ ಭಾರತಿ ಯಾರು ಇವರು? ರೇ ಮಿಸ್ಟರ್, ನೀವು ನಮ್ಮ ಭಾರತಿ ಏನಾಗಬೇಕು? ನಾನೇನಾಗ್ಬೇಕಂತ ಅವ್ರ ಬಾಯಿಂದಲೇ ಕೇಳಿಸಿ. ಭಾರತಿ ಭಾರತಿ ಏನಾಗ್ಬೇಕು ಇವರು? ಇವರು ಅವರು ಅವರು ಹಾ, ನಾನೇ ಹೇಳ್ತೀನಿ. ನಾನು ಅವರಿಗೆ ಮಗನಾಗಬೇಕು ಸರ್, ಮಗನಾಗಬೇಕು. ಆ? ಮಗನಾಗಬೇಕಾ? ಹೌದು, ಹೊಟ್ಟೆಯಿಂದ ಹುಟ್ಟಿದ ಮಗನಲ್ರಿ, ಹೊಟ್ಟೆಯಿಂದ ಹುಟ್ಟಿದ ಮಗನಲ್ಲ. ಹೆತ್ತ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಗಳಿಂದ ಕೊಂಡ ಬಂದ ತಾಯಿ ಅವರು. ನನ್ನ ತಾಯಿ ಹೇಗಿರಬಹುದು ಅಂತ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಸರ್. ಆದ್ರೆ ನಮ್ಮವ್ವನ ಗಂಡ ನಮ್ಮಪ್ಪ ಹೇಗಿರಬೇಕು ಅಂತ ಅನ್ನೋದ್ರೊಳಗ ನೀವು ದೇವರಾಗಿ ಬಂದು ಬಿಟ್ರಿ ಸರ್, ದೇವರಾಗಿ. ನನ್ನ ತಾಯಿಗೆ ಇನ್ನು ಮುಂದೆ ಯಾವ ತೊಂದರೆಯೂ ಆಗದಂತೆ ನನ್ನ ತಾಯಿನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ನಿನ್ನ ಪಾದ ಮುಟ್ಟಿ ಕೇಳು. ಕಣ್ಣಿಗೆ ಕಾಣದ ಛೆ, ಛೆ. ಎಂತ ಮಾತನಾಡ್ತಾ ಇದ್ದೀರಿ? ನಿಮ್ಮ ತಾಯಿಯನ್ನು ಯಾವ ತೊಂದರೆ ಆಗದಂತೆ ನೋಡಿಕೊಂಡು ಹೋಗುವ ಜವಾಬ್ದಾರಿ ನನಗಿರಲಿ. ಭಾರತಿ, ಇಂಥ ಮಗನನ್ನು ಪಡೆಯುವುದಕ್ಕೆ ನೀನು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಹೌದು, ನನ್ನಂಥ ಪುಣ್ಯ ಈ ಜಗತ್ತಿನಲ್ಲಿ ಯಾರೂ ಮಾಡಿಲ್ಲ. ಅಂತಹ ಪುಣ್ಯವನ್ನು ನಾನು ಪಡೆದುಕೊಂಡು ಬಂದಿದ್ದೀನಿ ಅಷ್ಟೇ. ಆ ಇರ್ಲಿ ಭಾರತಿ, ಮಗ ಮನೆಯವರೆಗೆ ಬಂದಿದ್ದಾನೆ, ಒಳಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಬಾರ್ದೆ? ಬ್ಯಾಡ್ರಿ ಅಪ್ಪ, ಬ್ಯಾಡ್ರಿ. ಈಗ ಮೊದಲ ಹೊಟ್ಟ್ಯಾಗ ಕರಗಲಾರ್ದಷ್ಟು ತಿಂದು ಬಂದೀನಿ ನೋಡಿ ಸರ್. ನಾನೀಗ ಮೊದಲು ನನ್ನ ಮನೆ ಸೇರಿದರೆ ಸಾಕು ಸರ್, ಸಾಕು. ನೋಡ್ರಿ, ಇಬ್ಬರು ಸಂತೋಷದಿಂದ ಇರ್ಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಸರ್, ಬೇಡಿಕೊಳ್ಳುತ್ತೇನೆ. ನೋಡಿ, ಇನ್ನು ಮುಂದೆ ನನ್ನ ತಾಯಿಗೆ ಯಾವ ತೊಂದರೆ ಆಗದೆ ಅಂತ ನೋಡಿಕೊಳ್ಳಿ ಸರ್, ನೋಡಿಕೊಳ್ಳಿ. ನಾನಿನ್ನು ಬರುತ್ತೇನೆ ಸರ್, ನಾನಿನ್ನು ಬರುತ್ತೇನೆ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನಮ್ಮ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತೋ, ಪಾತ್ರಗಳಲ್ಲಿ ತಿರುವುಗಳೆನಿತೋ, ಪಲ್ಲವ ನೀನೇ ಸೂತ್ರಧಾರ. ಭಾರತಿ, ಹಾ, ನಾನು ಬೇಗನೆ ಬರುತ್ತೇನೆಂದು ರೈಲ್ವೆ ಸ್ಟೇಷನ್ ನಿಂದ ಫೋನ್ ಮಾಡಿದ್ದೆ. ಬರಲು ತುಂಬಾ ಲೇಟ್ ಆಯ್ತು. ಐ ಆಮ್ ಸಾರಿ ಭಾರತಿ, ನಾನು ಕ್ಷಮಿಸ್ಬಿಡು. ಇರ್ಲಿ, ಈಗ ತಾನೇ ಬಂದಿದ್ರ, ಮೊದಲು ಮುಖ ತೊಳ್ಕೊಂಬನ್ನಿ. ಹಾ, ಅದೆಲ್ಲ ಆಮೇಲೆ. ಮತ್ತೇನ್ ಬೇಕು ನಿಮ್ಗೆ? ನೋಡು, ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ. ಈ ನಿನ್ನ ಮಧುರ ಕಂಠದಿಂದ ಒಂದು ಪ್ರೇಮ ಗೀತೆಯನ್ನು ಹಾಡುವೆ? ನೀವು ತುಂಬಾ ತುಂಟ್ರಪ್ಪ. ಹಾಲು ಜೇನು ಬೆಳೆದಂತೆ ಮನಸ್ಸು ಮನಸ್ಸು ಬೆಳೆದಾಯಿತು, ಬದುಕನ್ನು ತುಂಬಿತು.
ಜೀವ ಎಂದಿಗೂ. ಪ್ರೇಮ ಜ್ಯೋತಿ ಬೆಳಗುತ್ತಿದೆ ಭಾರತದ ಜ್ಯೋತಿಯನ್ನು ಕಾವಲಿರಿಸಿ ಕಂಗಳನ್ನು ಬಾಳನ್ನ ಧಾರೆ ಎಳೆಯುವ ನಾವೆಂದೆಂದು ಈ ಒಂದಾಗಿ ಆನಂದ ಹೊಂದುವ. ಸವಿ ಮಾತೊಂದ ನುಡಿವೆಯ ನುಡಿಯಲಿನಲ್ಲೇ ತಿಳಿದೆಯ. ನೀ ನನ್ನ ಜೀವ ಎಂದಿಗೂ. ಭಾರತಿ, ನಾನು ಸ್ವಲ್ಪ ಕೈಕಾಲು ತೊಳೆದುಕೊಂಡು ಬರುತ್ತೇನೆ. ದೇವ್ರೆ, ನನ್ನನ್ನು ಎಂಥ ಸತ್ವ ಪರೀಕ್ಷೆಗೆ ನೂಕಿಬಿಟ್ಟಿದೆ ನೀನು. ರವಿಗೆ ಈ ವಿಷಯ ಗೊತ್ತಾದ್ರೆ ಅವರು ನನ್ನ ಹೆಂಡತಿ ಅಂತ ಒಪ್ಕೊಳ್ಬಹುದೇ? ನನ್ನನ್ನು ಮನಸಾರಿ ಪ್ರೀತಿ ಮಾಡಬಹುದೇ? ಇಲ್ಲ. ಆ ರವಿ, ರವಿ, ಏನ್ರಿ ಮಾಡ್ತಾ ಇದ್ದೀರಾ? ಬನ್ನಿ ಹೊರಗಡೆ. ಏನ್ ಭಾರತಿ ಕೂಗ್ತಾ ಇದೆಯಲ್ಲ? ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕಂತ ಮಲಗಿದ್ದೆ. ಏನ್ರಿ ನೀವು ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ ಅಂತ ನಾನೇ ನಿಮಗೆ ಹೇಳ್ಬೇಕಾ? ಭಾರತಿ, ನಿನಗೊಂದು ವಿಷಯ ಹೇಳಬೇಕಂತ ತೀರ್ಮಾನ ಮಾಡಿದ್ದೆ. ನಾನು ಬೆಂಗಳೂರಿನಿಂದ ಬರುವ ಮುಂಚೆ ಜ್ವರ ಬಂದದ್ದಕ್ಕಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ. ಹೌದಾ? ಏನ್ ಹೇಳಿದ್ರು ಡಾಕ್ಟ್ರು? ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ನನ್ನ ಸ್ನೇಹಿತನ ಮುಂದೆ ಡಾಕ್ಟರ್ ಹೇಳುತ್ತಿರೋದನ್ನು ಮರೆಯಲ್ಲಿ ನಿಂತು ಕೇಳ್ತಾ ಇದ್ದೆ. ಏನ್ ಹೇಳಿದ್ರು ಅವರು? ನನಗೆ ಭಾರತಿ, ನನಗೆ ಕ್ಯಾನ್ಸರ್ ಇದೆ ಅಂತ. ಈ ನನ್ನ ರೋಗ ವಾಸಿಯಾಗುವವರೆಗೆ ಹೆಣ್ಣಿನ ಸಂಬಂಧದಿಂದ ದೂರ ಇರಬೇಕಂತ ಡಾಕ್ಟರ್ ಹೇಳಿದ್ದಾರೆ. ನೀನು ನನ್ನೊಂದಿಗೆ ಸಹಕರಿಸಬೇಕು ಭಾರತಿ. ಐ ಆಮ್ ಸಾರಿ, ಪ್ಲೀಸ್. ಭಾರತಿ, ಏಕೋ ನನ್ನ ತಲೆ ಸುತ್ತಾ ಇದೆ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಈ ನಿನ್ನ ಕೃತಿಗೆ ನಾನು ಮೆಚ್ಚಿಕೊಂಡೆ. ಸಾರ್ಥಕವಾಯಿತು ಈ ಜನ್ಮ, ಸಾರ್ಥಕವಾಯಿತು. ಹಾರಾಡುವ ಈ ಜೀವಕ್ಕೆ ರೆಕ್ಕೆ ಮುರಿದೇಕೆ ನೀ ನೋಡುವೆ. ಹಾರಾಡುವ ಈ ಜೀವಕ್ಕೆ ರೆಕ್ಕೆ ಮುರಿದೇಕೆ ನೀ ನೋಡುವೆ. ನಿನ್ನೆಲ್ಲಾಸೆ ಸೊಲಾಗಿಸಿ ನಗುತ್ತಿಗೆ ನಿಲ್ಲುವೆ. ಹಾರಾಡುವ ಈ ಜೀವಕ್ಕೆ ರೆಕ್ಕೆ ಮುರಿದೇಕೆ ನೀ ನೋಡುವೆ. ಮೆಚ್ಚಿಕೊಂಡೆ ಬ್ರಹ್ಮ, ಈ ನಿನ್ನ ಕೃತಿಗೆ ಮೆಚ್ಚಿಕೊಳ್ಳಲೇಬೇಕು. ಮಾಡಿಕೊಂಡ ಗಂಡನ ಹೃದಯದಲ್ಲಿ ನನ್ನ ಪ್ರೀತಿ ನೀಡಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಮೊದಲನೇ ಗಂಡ ಬಂಗಾರದ ಮುದ್ದೆ, ಅದರ ಬೆಲೆ ಅಪಾರವಾದದ್ದು. ಆದ್ರೆ
ಅದರಿಂದ ಏನು ಪ್ರಯೋಜನವಿಲ್ಲ. ಇನ್ನು ಎರಡನೇ ಗಂಡ ತೂತು ಬಿದ್ದ ಪಾತ್ರೆ, ಅದರಲ್ಲಿ ನನ್ನ ಪ್ರೀತಿ ನಿಲ್ಲಬಹುದೇ? ಇಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಒಬ್ಬನಲ್ಲದೆ ಇಬ್ಬರ ಗಂಡಂದರನ್ನು ಕೊಟ್ಟೆ, ಆದ್ರೆ ಅವರ ಹೃದಯವನ್ನೇ ಮುಟ್ಟಲಾರದಷ್ಟು ನನ್ನನ್ನು ಪಾಪಿಯನ್ನಾಗಿ ಮಾಡಿಬಿಟ್ಟೆ. ಗಂಡನಿದ್ದರೂ ಕೂಡ ಮಿಂಡನ ಜೊತೆಗೆ ಸರಸ ಮಾಡುವ ರಂಟೇರಿಗೆ ಎಷ್ಟೊಂದು ಅವಕಾಶ ಕೊಟ್ಟಿದ್ಯಾ ಈ ಪ್ರಪಂಚದಲ್ಲಿ. ಆದ್ರೆ ಮಾಡಿಕೊಂಡ ಗಂಡ ಕಣ್ಣು ಮುಂದೆ ಇದ್ದರೂ ಕೂಡ ಅವರನ್ನು ಮುಟ್ಟಲಾರದಷ್ಟು ಪಾಪಿಯನ್ನಾಗಿ ಮಾಡಿಕೊಂಡು ಬಿಟ್ಟಿಯಾ ದೇವ. ಬ್ರಹ್ಮ, ಬರೆಯವನು ನೀನಾದರೆ ಕೂಡ ಭಯ ಪಡುವಳು ನಾನಲ್ಲ. ನಾನೀಗ ಎರಡು ರೆಕ್ಕೆಗಳನ್ನು ಕಳೆದುಕೊಂಡ ಹಕ್ಕಿ. ನಾನೀಗ ಈ ಮನೆಯೇ ನನಗೆ ಪ್ರಪಂಚ, ಇದುವೇ ನನಗೆ ಬಂಧನ. ನಿನ್ನ ಜೊತೆಯಂದು ನೀಕೆ ನಾನೇ ಹೊಸ ಜೋಡಿಯಂದು ತಿರುಗಾಡಿದೆ. ಈ ನಾಟಕವಾಗಿ ಆಡಿಸಿ ನನಗೆ ಕಣ್ಣೀರ ನೀಡಿದೆ. ಮೃದಂಗ ಗೆಳೆತನ ಕರೆದಿದೆ, ಪ್ರತಿ ಪಕ್ಷ ನಾಟಕ ದೊರೆತಿದೆ. ಹೇಗೆ ಹಗೆಯಲ್ಲಿ ನನ್ನಲ್ಲಿ ಭೂಮೆರೆವ ಕಣ್ಣೀಡುವ ಹಾಕಿ ನಗುವೆ, ಹಾಕಿ ನಗುವೆ. ಮಾಡುವ ಈ ಜೀವಕ್ಕೆ ಕಟ್ಟಿ ಮುರಿದೇಕೆ ನೀನೋಡು.